ಆದರೆ ಈ ಗ್ರಾಮಕ್ಕೆ ಬಂದಾಗ ಆ ಮಕ್ಕಳು, ಆ ಊರಿನ ಜನ, ಒಂದು ವಾತಾವರಣ ನಿಜವಾಗ್ಲೂ ಈ ಊರಿನಲ್ಲಿ ಭೇದ ಭಾವ ಇಲ್ಲದ ಒಂದು ಗ್ರಾಮ ಅಂದ್ರೆ ನಾನು ಎದೆ ತಕ್ಕೊಂಡು ಹೇಳ್ತೀನಿ. ನಿಜವಾಗ್ಲೂ ಎಲ್ಲಾ ಜನರು ಕೂಡ ಒಂದು ಆ ರೀತಿಯಾಗಿ ಸಹಕಾರ ಕೊಟ್ಟರು. ಅಂತ ಒಂದು ಸಂದರ್ಭದಲ್ಲಿ ಒಂದು ವರ್ಷವನ್ನು ಕಳೆದೆ. ಆ ಒಂದು ವರ್ಷದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮತೃಪ್ತಿಯಾಗಿ ಹೇಳ್ತಾ ಇದ್ದೀನಿ, ನಾನು ಹೆಗ್ಗಳಿಕೆಯಿಂದ ಹೇಳ್ತಿದ್ದೀನಿ, ದೌಲಾಗಿ ಹೇಳ್ಕೊಂತ ಇಲ್ಲ. ಅಲ್ಲಿಂದ ಒಂದು ಶಾಲೆಯ ಕಡೆ ಒಂದು ಅಟ್ರಾಕ್ಷನ್ ಬಂತು. ಅದರಲ್ಲಿ ಚಿಕ್ಕವರಾಗಿರ್ಲಿರ್ಬೋದು. ಆ ಸಂದರ್ಭದಲ್ಲಿ ತಿಮ್ಮಕ್ಕ ಅಂತ ಒಂದು ಅಜ್ಜಿ ಇತ್ತು, ಮತ್ತೆ ದೇವರಾಜಣ್ಣವರಿದ್ರು, ಪಟೇಲ್ ಮಂಜಣ್ಣವರಿದ್ರು, ಜಗನ್ನಾಥ ಮಾಸ್ಟರ್, ಉಮೇಶ್ ಫಸ್ಟ್ ಶಾಲೆಗೆ ಬಂದಾಗ ಅವರೇ ಪರಿಚಯ ಮಾಡ್ಕೊಂಡಿದ್ರು. ಹೀಗೆ ಪ್ರತಿಯೊಬ್ಬರು ನಮ್ಮ ಸ್ಕೂಲ್ ಪಕ್ಕ ಇರ್ತಕ್ಕಂಥ ಕಾಂತಣ್ಣನವರು, ಹೀಗೆ ಎಲ್ಲರೂ ಪರಿಚಯ ಆಗ್ತಾ ಬಂದ್ರು. ಕಾರ್ಯಕ್ರಮವನ್ನು ಇದು ಮಾಡ್ಕೊಂಡ್ವಿ. ತದನಂತರ ಮಾರ್ಚ್ ಅಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿಂದ ಮತ್ತೆ ಪ್ರಾರಂಭ ಆಯ್ತು. ಈ ಊರಿನಲ್ಲಿ ಯೂತ್ಸ್ ಎಲ್ಲ ಸೇರಿ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು. ಆ ಗಣೇಶನ ಪ್ರತಿಷ್ಠಾಪನೆಗೆ ನಮ್ಮ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನು ಇಡೀ ಊರಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ನಮ್ಮ ಒಂದು ಶಾಲೆ ಈ ರೀತಿಯಾಗಿ ನಾವು ಮಕ್ಕಳಲ್ಲಿ ಇದರಲ್ಲಿ ಬಂತು. ಅದೇ ರೀತಿಯಾಗಿ ನಮ್ಮ ನಾಗರಾಜ್ ಅವರು ಹೇಳ್ದಂಗೆ ನಲಿಕಲಿ ಅನುಷ್ಠಾನ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ. ಶಿರಾ ತಾಲೂಕು ಮಾದೇನಹಳ್ಳಿಯಲ್ಲಿ ತರಬೇತಿ ಕೊಟ್ಟಾಗ 21 ದಿವಸ 15 ದಿವಸ ತರಬೇತಿ ತೆಗೆದುಕೊಂಡು ಶಾಲೆಗೆ ಬಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾಯ್ತು. ಅದು ರಾತ್ರಿ ಬರ್ದಿರ್ತಕ್ಕಂಥದ್ದು ಇಷ್ಟೊಂದು ಮಾಧ್ಯಮಿಕವಾಗಿ ಇರ್ಲಿಲ್ಲ, ಅವಾಗ ಫೋನ್ಗಳು ಇರ್ಲಿಲ್ಲ ಅಂತ ಬರ್ದು ಶಾಲೆಯಲ್ಲಿ ಅದನ್ನು ಅನುಷ್ಠಾನ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ನಮ್ಮ DSCRT ನಿರ್ದೇಶಕರಾಗಿರ್ತಕ್ಕಂಥ TM ಕುಮಾರ್ ಸಾಹೇಬರು, ರಾಜ್ಯ DSCRT ಅವರು ಕಾರಲ್ಲಿ ಬಂದು ಶಾಲೆ ಮುಂದೆ ನಿಂತಿದೆ. ನಾವು ಶಾಲೆಯಲ್ಲಿ ಇದ್ವಿ. ನಮ್ಮ ಶಾಲೆಯನ್ನು ವಿಸಿಟ್ ಕೊಟ್ರು. ನಲ್ಲಿಕಲ್ಲಿ ನೋಡಿ ನಿಜವಾಗ್ಲೂ ಅವ್ರು ನನ್ಗೆ ಏನು ಹೇಳಿಲ್ಲ, ಬರ್ಕೊಂಡು ಹೋದ್ರು. BO ಇದ್ರು ಕುಟ್ಲೆಯವರು, ಅವರಿಂದ ನೆಕ್ಸ್ಟ್ ವೀಕಿಗೆ ಫೋನ್ ಬಂತು, ನೋಡಪ್ಪ ನಿನ್ನನ್ನು ರಿಷಿ ವ್ಯಾಲಿ ಆಂಧ್ರ ಪ್ರದೇಶದ ತರಬೇತಿ ಕಳಿಸ್ತಾ ಇದೀವಿ, ನಿಮ್ ಶಾಲೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿದೆ ಅಂತೆ. ನಾನು ಕೂಡ ನೋಡಿಲ್ಲ, BO ಆಗಿ ಒಬ್ಬ ನಮ್ಮ ರಾಜ್ಯ ನಿರ್ದೇಶಕರು ಬಂದು ಕದ್ರಿಯಲ್ಲಿ ಇವತ್ತು ಗುರುತಿಸಿದ್ದಾರೆ ಅಂತ ಹೇಳಿಬಿಟ್ಟು ಮೆಸೇಜ್ ಅನ್ನ ಅವರೇ ಶಾಲೆಗೆ ಹೇಳಿ ನಮ್ಮನ್ನು ಮತ್ತು TM ಇವರಿದ್ರು ಓಂಕಾರೇಶ್ವರ TM ಅಂತ ಎಲ್ಪನಹಳ್ಳಿ ಅವರು ನಮ್ಮನ್ನು ರಿಷಿ ವ್ಯಾಲಿಗೆ ಕಳಿಸಿ ಅಲ್ಲಿರ್ತಕ್ಕಂಥ ಏನು ತರಬೇತಿ ಪಡ್ಕೊಂಡು ನಲಿಕಲಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ತುಂಬಾ ಸಹಕಾರವನ್ನು ಕೊಟ್ಟರು. ಏನೋ ಹೊಸ ಕಾರ್ಯಕ್ರಮ ಬಂದಿದೆ ಅಂತ. ಹಾಗಾಗಿ ಅವತ್ತು ನಮ್ಮ ಕದ್ರಿಹಳ್ಳಿ ಶಾಲೆ ನಮ್ಮ ರಾಜ್ಯದಲ್ಲಿ ನಲಿಕಲಿಯಲ್ಲಿ ಹೆಸರನ್ನು ಪಡ್ಕೊಳ್ತು. ಅದು ನಿಜವಾಗ್ಲೂ ನನ್ನ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಕ್ಕೆ ಹೆಮ್ಮೆ ಪಡ್ಕೊಂತೀನಿ. ನಾಗರಾಜ್ ಅವರು ಹೇಳಿರ್ತಕ್ಕಂಥ ಸತ್ಯವಾದ ಮಾತು. ಅದೇ ರೀತಿಯಾಗಿ ಮತ್ತೆ ರಿಷಿ ವ್ಯಾಲಿಯಿಂದ ಅದೇ ನೆಕ್ಸ್ಟ್ ಇದಕ್ಕೆ DSCRTಗೆ ಪಠ್ಯ ಪುಸ್ತಕ ಬರೆಯೋದಕ್ಕೆ ನಮ್ಮನ್ನು ಮತ್ತೆ ಆಯ್ಕೆ ಮಾಡಿಕೊಂಡು, ಹಾಗಾಗಿ ನನ್ನ ಸೇವೆ ಇದರಲ್ಲಿದ್ದ ಇಂಥ ಸಂದರ್ಭ ಇತ್ತು. ಹೀಗೆ ಮತ್ತೆ ನಮ್ಮ ಎಲ್ಲ ಯೂತ್ಸ್ಗಳು, ನಾನು ಬ್ಯಾಚುಲರ್ ಆಗಿದ್ದಾಗ ಈ ಊರಲ್ಲಿ ಯಾವುದೇ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಆಗಿರ್ಬೋದು, ದೇವರ ಕಾರ್ಯಕ್ರಮ ಆಗಿರ್ಬೋದು, ತುಂಬಾ ನಿಜವಾಗ್ಲೂ ನಾನು ಆಭಾರಿಯಾಗಿದ್ದೇನೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ಶಾಲಿನಿ, ನನ್ನ ಸ್ಟೂಡೆಂಟ್ಸ್ ಇವತ್ತು ಎಲ್ಲ ಬೇರೆ ಕಡೆ ಮದುವೆಯಾಗಿ ಹೋಗಿದ್ದಾರೆ, ಕೆಲವರು ಇದ್ದಾರೆ ಅಂತ. ಅದರಲ್ಲಿ ನಮಗೆ ಪರಿಚಯ ಅಂದ್ರೆ ಹೇಗೆ ಅಂದ್ರೆ ನಾವು ಪಂಚಾಯತಿನಲ್ಲಿ ಇದ್ದಾಗ ಸ್ವಲ್ಪ ಒಡನಾಟ ಇತ್ತು. ಇತ್ತೀಚೆಗೆ ನಮ್ಮ ಒಡನಾಟ ಸ್ವಲ್ಪ ಜಾಸ್ತಿ ಆಗಿದೆ. ಅಂದ್ರೆ ಯಾವಾಗ್ಲೂ ಸಿಗ್ತಾ ಇರ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಈಗ ಎಲ್ಲಾರು ಹೇಳಿದ ನೋಡಿಬಿಟ್ರೆ ಇವತ್ತಿನ ದುಃಖ ಹೇಳಲಾಗದು. ಯಾಕೆ ಅಂದ್ರೆ ಅವರ ಸೇವೆ, ಅವರ ಮನೋಭಾವನೆ, ಅವರ ನಡೆ ನುಡಿ, ಇದರ ಬಗ್ಗೆ ಕೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆಗೆ ಬಹಳ ನೋವಾಗುತ್ತೆ. ಇಂಥ ಸೇವೆ ಸಲ್ಲಿಸ್ತಕ್ಕಂಥ ಇಂಥ ಶಿಕ್ಷಕರು ಇನ್ನು ಮುಂದೆ ಎಲ್ಲೂ ಸಿಗಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಈ ಗ್ರಾಮನ ಬಳಸ್ಕೊಂಡು ಮಕ್ಕಳಿಗೆ ಅಷ್ಟೊಂದು ಉನ್ನತವಾದ ಶಿಕ್ಷಣವನ್ನ ಕೊಟ್ಟಿದಾರಲ್ಲ, ಇದಕ್ಕೆ ನಮ್ಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ನಾನು ಅವ್ರಿಗೆ ತುಂಬ ಹೃದಯದ
ಈ ತರ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಅವರು ಶಿಕ್ಷಕರಿಗೆ, ನಮ್ಮ ಶಿವಣ್ಣ ಸರ್ಗೆ ನನ್ನ ತುಂಬದ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ನೋಡ್ರಿ, ಈಗ ಹೇಳಿರೋ ಪಕ್ಕದ ಕಲ್ಗನಹಳ್ಳಿ ಮೇಡಮ್ ಅವ್ರು ಬಂದ್ರು, BLO ಕೆಲಸ ಅವರು ಆ ಕೆಲಸದಲ್ಲಿ ಒಡನಾಡಿಗಳು ಅಂತ ಕೆಲಸದ ಒತ್ತಡ ಇದ್ರು ಕೂಡ ಅವರಲ್ಲಿ ಎಷ್ಟು ಸಹನತೆ ಐತೆ ಅನ್ನೋದನ್ನ ಗುರುತಿಸ್ಕೊಂಡು ಅವ್ರು ತಕ್ಕ ಟೈಮ್ ಆದ್ರೂ ಬಂದು ನಾನು ಒಂದು ಆ ಕಾರ್ಯಕ್ರಮಕ್ಕೆ ಹೋಗಿ ಬರ್ಬೇಕು ಅಂತ ಹೇಳಿ ಬಂದಿದ್ದಾರೆ. ಅದಕ್ಕೆ ಉದಾಹರಣೆ. ಹಾಗಾಗಿ ಶಿವಣ್ಣ ಸರ್ ಬಗ್ಗೆ ಹೆಚ್ಚು ಹೇಳಕ್ಕೆ ಬಹಳ ಪದಗಳೇ ಇದಾವೆ. ಇನ್ನ ಕಾರ್ಯಕ್ರಮ ಬಹಳ ಮುಂದುವರಿಬೇಕಾಗುತ್ತೆ. ಹಾಗಾಗಿ